ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇಲ್ಲಿ ನೋಡಿ ನೀವು ನೋಡ್ತಿದ್ದೀರಲ್ಲ ಇಲ್ಲಿ ಫ್ರೂಟ್ ವಿಡಿಯೋ. ಸೊ ಈ ಥರ ವಿಡಿಯೋ ಬಂದುಬಿಟ್ಟು ತುಂಬ ಜನ ನೋಡೋಕ್ಕೆ ಇಷ್ಟಪಡ್ತಾರೆ. ಓಕೆನಾ, ಈವನ್ ಮಕ್ಕಳು ಕೂಡ ನೋಡೋಕ್ಕೆ ಇಷ್ಟಪಡ್ತಾರೆ. ಓಕೆನಾ, ಸೊ ನೀವು ಈ ಥರ ವಿಡಿಯೋ ಎಲ್ಲಿಂದ ಡೌನ್ಲೋಡ್ ಮಾಡಿ ನೀವು ಕಾಪಿ ಪೇಸ್ಟ್ ಮಾಡ್ಬೋದು. ನಿಮ್ಮದ್ರಲ್ಲಿ ಕಾಪಿರೈಟ್ ಬರಲ್ಲ. ಓಕೆನಾ, ಈ ಥರ ವೀಡಿಯೋಸ್ ನೀವು ಹಾಕೋದ್ರಲ್ಲಿ ಬೇರೆ ಕಡೆಯಿಂದ ನಾವು ತೆಗೆದು ಕಾಪಿ ಮಾಡಿ ಸ್ವಲ್ಪ ಎಡಿಟಿಂಗ್ ಮಾಡಿಬಿಟ್ಟು ಹಾಕ್ತೀವಿ. ಓಕೆನಾ, ಇದರಿಂದ ನಮ್ಮದು ಯಾವುದೇ ಕಾಪಿರೈಟ್ ಬರಲ್ಲ. ಆ್ಯಂಡ್ ಈ ಥರ ವೀಡಿಯೋಸ್ ತುಂಬ ಓಡ್ತಾ ಇದೆ ಯೂಟ್ಯೂಬಲ್ಲಿ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ಎಲ್ಲಿಂದ ಕಾಪಿ ಮಾಡಬೇಕು ಆ್ಯಂಡ್ ಯಾವ ಥರ ಎಡಿಟ್ ಮಾಡಬೇಕು ಆ್ಯಂಡ್ ಯಾವ ಥರ ನೀವು ವಾಯ್ಸ್ ಓವರ್ ಮಾಡಬೇಕು ಎಲ್ಲನೂ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಸ್ವಲ್ಪನೂ ಸ್ಕಿಪ್ ಮಾಡಿದೆ, ಲಾಸ್ಟ್ವರೆಗೂ ನೋಡಿ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು. ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನು ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ನನ್ನ ಕಮೆಂಟಿಂದನೇ ವಿನ್ನರ್ ತೆಗೆದು ಹಾಕೋದು. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ನಾನು ನಿಮಗೆ ತೋರಿಸಿದ್ನಲ್ಲ, ಸೊ ಫಾರ್ ಎಕ್ಸಾಂಪಲ್ಗೆ ಇನ್ನೊಂದು ಸಲ ನಿಮಗೆ ತೋರಿಸ್ಬಿಡ್ತೀನಿ. ಫ್ರೂಟ್ ವಿಡಿಯೋ ಅಂತ ಹಾಕ್ತೀನಿ ನಾನು. ಓಕೆನಾ, ಫ್ರೂಟ್ ವಿಡಿಯೋ ಅಂತ ಹಾಕಿದ್ರೆ ನೋಡಿ ನಿಮ್ಮ ಕಣ್ಮುಂದೆ ಎಷ್ಟು ವಿಡಿಯೋ ಬಂದುಬಿಟ್ಟು ಸಿಕ್ಬಿಡುತ್ತೆ, ನೀವು ನೋಡ್ಬೋದು. ಓಕೆನಾ, ಈ ಥರ ಇದರಲ್ಲಿ ಎಷ್ಟು ಮಿಲಿಯನ್ಸ್ ವ್ಯೂಸ್ ಇದೆ ನೀವು ನೋಡ್ಬೋದು. 1 ಮಿಲಿಯನ್ ವ್ಯೂಸ್ ಇದೆ ಇದರಲ್ಲಿ. ಓಕೆನಾ, ಸೊ ನೀವು ಹಿಂಗೂ ಹಾಕ್ಬೋದು, ಇಲ್ಲ ವಾಯ್ಸ್ ಓವರ್ ಮಾಡಿನೂ ಹಾಕ್ಬೋದು. ಓಕೆನಾ, ಸೊ ನೀವು ಇಲ್ಲಿ ನೋಡಿ, ಇಲ್ಲಿ ಕಲರ್ ಬನಾನಾಸ್ ಇದೆಯಲ್ಲ. ಸೊ ಈ ಥರ ವೀಡಿಯೋಸ್ ನಾವು ಈ ಥರ ಫ್ರೂಟ್ ವೀಡಿಯೋಸ್ ಎಲ್ಲಿಂದ ಕಲೆಕ್ಟ್ ಮಾಡೋದು ಎಲ್ಲ ಡೀಟೇಲ್ಸ್ ನಾನು ಹೇಳ್ಕೊಡ್ತೀನಿ. ಸೊ ಸಿಂಪಲಿ ನಾವೇನು ಮಾಡಬೇಕು, ಪ್ಲೇಸ್ಟೋರ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ನ ಮಾಡ್ಕೊಳ್ಳಿ. ಓಕೆನಾ, ಓಪನ್ ಮಾಡ್ಕೊಂಡಾದ್ಮೇಲೆ ಸರ್ಚ್ ಬಟನ್ನಲ್ಲಿ ಸರ್ಚ್ ಮಾಡಿ ಏನಂತ, ಪಿಂಟ್ರೆಸ್ಟ್ ಅಂತ. ಓಕೆನಾ, ಪಿಂಟ್ರೆಸ್ಟ್ ಅಪ್ಲಿಕೇಶನ್ ಏನಿದೆ ಇದನ್ನು ನಾವು ಇಲ್ಲಿಂದ ಡೌನ್ಲೋಡ್ನ ಮಾಡ್ಕೋಬೇಕು. ಓಕೆನಾ, ಡೌನ್ಲೋಡ್ನ ಮಾಡ್ಕೊಂಡಾದ್ಮೇಲೆ ಇದು ಓಪನ್ ಮಾಡ್ಕೊಳ್ಳಿ. ಸೊ ಯಾರ ಹತ್ರ ಎಲ್ಲ ಪಿಂಟ್ರೆಸ್ಟ್ ಇಲ್ಲ ಅದು ಓಪನ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿಂದ ನಾವು ಯಾವ ಥರ ವೀಡಿಯೋನ ಡೌನ್ಲೋಡ್ ಮಾಡಬೇಕು ಆ್ಯಂಡ್ ಇದನ್ನು ಯಾವ ರೀತಿ ಎಡಿಟ್ ಮಾಡಬೇಕು ಕಾಪಿರೈಟ್ ಬರ್ದಂಗೆ ಎಲ್ಲ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ನೋಡಿ. ಆ್ಯಂಡ್ ಕಾಪಿರೈಟ್ ಬರಬಾರ್ದಂದ್ರೆ ಎಡಿಟ್ ಮೇನ್ ಇಂಪಾರ್ಟೆಂಟ್ ನೀವು ಮಾಡಬೇಕು, ಚೆನ್ನಾಗಿ ಮಾಡಬೇಕು ಎಡಿಟು. ಆಗ ನಿಮಗೆ ಹೋಗಿ ಕಾಪಿರೈಟ್, ನಿಮಗೆ ಯಾವುದೇ ಕಾಪಿರೈಟ್ ಸಿಗೋಲ್ಲ. ಸೊ ಯಾವ ಥರ ಎಡಿಟ್ ಮಾಡ್ತೀನಿ ನೋಡ್ಕೊಳ್ಳಿ ಕರೆಕ್ಟ್. ಓಕೆ, ನಂದು ಪಿಂಟ್ರೆಸ್ಟ್ ಅಪ್ಲಿಕೇಶನ್ ಏನಿದೆ ಅದು ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ರ ಮೇಲೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ಬಂದುಬಿಟ್ಟು ಸಿಗುತ್ತೆ. ಸೊ ಸಿಂಪಲಿ ನೀವು ಇಲ್ಲಿ ಸರ್ಚ್ ಬಟನ್ ಕಾಣಿಸ್ತಿದ್ದೀರಾ, ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಹಾಕಬೇಕು ಫ್ರೂಟ್ಸ್ ವಿಡಿಯೋಸ್ ಅಂತ ಹಾಕಿ ಸರ್ಚ್ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮಗೆ ಇಲ್ಲಿ ತುಂಬ ಬಂದುಬಿಟ್ಟು ಫ್ರೂಟ್ ವೀಡಿಯೋಸ್ಗಳೇನಿದೆ ಅದು ಸಿಕ್ಬಿಡುತ್ತೆ ನಿಮಗೆ. ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದು ನೀವು ಆ ಫ್ರೂಟ್ನ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ, ಫಾರ್ ಎಕ್ಸಾಂಪಲ್ಗೆ ಇದೇ ಫ್ರೂಟ್ ವೀಡಿಯೋ ನಂಗೆ ಇಷ್ಟ ಆಯ್ತು ಅಂದ್ಕೊಳ್ಳಿ. ಓಕೆನಾ, ಸೊ ಸಿಂಪಲಿ ನಾವಿಲ್ಲಿಂದ ಕಾಪಿ ಮಾಡ್ಕೋಬೇಕು ಲಿಂಕು. ಕಾಪಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸರ್ಚ್ ಮಾಡಿ ಏನಂತ, ಲೈಕ್ ಪಿಂಟ್ರೆಸ್ಟ್ ವಿಡಿಯೋ ಡೌನ್ಲೋಡ್ ಅಂತ. ಓಕೆನಾ, ಇಲ್ಲಿ ಫಸ್ಟ್ನೇ ವೆಬ್ಸೈಟ್ ಏನಿದೆ ಅದನ್ನು ಓಪನ್ನ ಮಾಡ್ಕೊಳ್ಳೋಣ. ಓಕೆನಾ, ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾವು ಲಿಂಕ್ ಕಾಪಿ ಮಾಡಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ, ವಿದಿನ್ ಸೆಕೆಂಡ್ಸಲ್ಲಿ ನಮ್ಮದು ಫ್ರೂಟ್ ವಿಡಿಯೋ ಏನಿದೆ ಅದು ಡೌನ್ಲೋಡ್ ಆಗಿ ಬಂದುಬಿಡುತ್ತೆ. ಓಕೆನಾ, ಸೊ ನಾವು ಸಿಂಪಲ್ಲಾಗಿ ನಮ್ಮ ವಿಡಿಯೋ ಏನಿದೆ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೇಕು. ಸೊ ಒಂದೇ ವಿಡಿಯೋ ಅಂತ ಇಲ್ಲ, ಒಂದು ವಿಡಿಯೋ ಮಾಡೋದಾದರೆ ನೀವು 4-5 ಫ್ರೂಟ್ ವಿಡಿಯೋಸ್ ಏನಿದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ, ನಾನು ಸಿಂಪಲ್ಲಾಗಿ ಇಲ್ಲಿ ಡೌನ್ಲೋಡ್ ಮಾಡ್ಕೋತೀನಿ 4-5 ವಿಡಿಯೋ. ಓಕೆನಾ, ಯಾವುದು ಇದೊಂದು ಆ್ಯಪಲ್ದೊಂದು ನೋಡಿದ್ವಿ. ಸೊ ಇದನ್ನು ನಾನು ಇಲ್ಲಿಂದ ಡೌನ್ಲೋಡ್ ಮಾಡ್ಕೋತೀನಿ. ಓಕೆನಾ, ಕಾಪಿ ಲಿಂಕು ಮತ್ತು ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ವಾಪಸ್ಸು ಇಲ್ಲಿಂದ ನಾನು ಪೇಸ್ಟ್ ಮಾಡ್ತೀನಿ. ಓಕೆನಾ, ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡೋಣ. ಮತ್ತು ನಮ್ಮ ವಿಡಿಯೋ ಏನಾಗುತ್ತೆ ಡೌನ್ಲೋಡ್ ಆಗಿ ಬಂದುಬಿಡುತ್ತೆ. ಇಲ್ಲಿ ನೀವು 3-4 ವೀಡಿಯೋನ ಡೌನ್ಲೋಡ್ ಮಾಡ್ಕೋಬೇಕು. ಓಕೆನಾ, ಸಿಂಪಲ್ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇಲ್ಲಿ ಇನ್ನೊಂದು ಯಾವುದಾದ್ರೂ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಸಿಂಪಲಿ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ನಾನು ಇದೊಂದು ಆ್ಯಪಲ್ ವಿಡಿಯೋ ತಗೋತೀನಿ. ಈ ಆ್ಯಪಲ್ ಬೇಡ, ಈ ಆ್ಯಪಲ್ ಇದೆಯಲ್ಲ ಇದನ್ನು ತಗೋತೀನಿ. ಓಕೆನಾ, ಇದೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ. ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದಾದಮೇಲೆ ನಾವು ಬ್ಯಾಕ್ ಟು ಗೂಗಲಿಗೆ ಬರೋಣ. ಗೂಗಲಿಗೆ ಬಂದಾದಮೇಲೆ ಮತ್ತೆ ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳೋಣ. ಓಕೆನಾ, ಸೊ ನೀವು ವಾಯ್ಸ್ ಓವರ್ ಮಾಡೋದಾದರೂ ಮಾಡ್ಬೋದು, ಇಲ್ಲಾಂದರೆ ನೀವು ಏನು ಮಾಡ್ಬೋದು, ಲೈಕ್ ಏನಾದರೂ ಒಂದು ಮೋಟಿವೇಶನ್ ಆಗ್ಬೋದು ಅದಕ್ಕೆ. ಓಕೆನಾ, ಯಾವ ಥರ ಅಂತ ಹೇಳ್ಕೊಡ್ತೀನಿ ನೋಡಿ.
ಫಾರ್ ಎಕ್ಸಾಂಪಲ್ಗೆ ಸಿಂಪಲ್ ಈ ವಿಡಿಯೋ ಏನಿದೆ ನಾನು ಇಲ್ಲಿಂದ ಡೌನ್ಲೋಡ್ನ ಮಾಡ್ಕೊಂಡಿದ್ದೀನಿ. ಓಕೆನಾ. ಇದಾದಮೇಲೆ ಈಗ ನಮಗೇನು ಬೇಕು, ಒಂದು ಸ್ಕ್ರಿಪ್ಟ್ ಬೇಕು, ಲೈಕ್ ಒಂದು ಮೋಟಿವೇಶನ್ ಬೇಕು, ಒಂದು 2 to 3 ಲೈನ್ಸ್ದು. ChatGPT ಅಪ್ಲಿಕೇಶನ್ ಏನಿದೆ ಇದನ್ನು ನಾವು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು ಟೈಪ್ ಮಾಡಿ, ಏನಂತ ಟೈಪ್ ಮಾಡಬೇಕಿಲ್ಲಿ ಸಿಂಪಲಿ ನಾನಿಲ್ಲಿ ಹೇಳ್ತೀನಿ ನೋಡಿ. ರೈಟ್ ಒಂದು ಓಕೆನಾ. ಒಂದು ನಿಮಿಷ, ಸಿಂಪಲಿ ಏರೋ ಬಟನ್ ಮೇಲೆ ಸೆಂಡ್ನ ಮಾಡೋಣ. ಓಕೆನಾ. ಸೊ ನೋಡಿ, ನಮಗೆ ಒಬ್ಬ ಹಸಿರು ದೀಪವನ್ನು ಕಾಯುವ ಯುವಕ ಅವಕಾಶ ಬಂದಾಗ ಧೈರ್ಯದಿಂದ ಮುಂದುವರಿಯುವ ಪರಿಶ್ರಮದಿಂದ ಗೆದ್ದ ಬದುಕಿನಲ್ಲಿ ಯಶಸ್ವಿಯಾದ ಅಂತ ಇದೆ. ಸೊ ಇಲ್ಲಿ ನೀವು 3 ಅಂತ ಹಾಕ್ಬೋದು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ. ಓಕೆನಾ. ಸಿಂಪಲ್ ಇಲ್ಲಿ 3 ಅಂತ ಹಾಕಿದ್ದೀನಿ ನೋಡಿ. ನಮಗೆ ಎಷ್ಟು ಮೋಟಿವೇಶನ್ದು ಕೊಟ್ಬಿಡ್ತಾರೆ. ಓಕೆನಾ. ಸೊ ನಿಮಗೆ ಇದರಲ್ಲಿ ಏನು ಇಷ್ಟ ಆಗುತ್ತೆ ಅದು ನೀವು ಇಲ್ಲಿಂದ ಸಿಂಪಲ್ ಏನು ಮಾಡಬೇಕು, ಇಲ್ಲಿ ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಇದನ್ನು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆನಾ. ಕಾಪಿ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ನಾವು ಇದನ್ನು ವಾಯ್ಸಲ್ಲೂ ಕನ್ವರ್ಟ್ ಮಾಡ್ಬೋದು, ಇಲ್ಲ ಅಂದರೆ ನೀವೇ ವಾಯ್ಸ್ ಓವರ್ ಮಾಡ್ಬೋದು. ಓಕೆನಾ. ವಾಯ್ಸಲ್ಲಿ ಕನ್ವರ್ಟ್ ಮಾಡೋಕ್ಕೆ ಸಿಂಪಲಿ ನಾವು ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಟೆಕ್ಸ್ಟ್ ಟು ಸ್ಪೀಚ್ ಅಂತ ಹಾಕೋಣ. ಓಕೆನಾ. ಟೆಕ್ಸ್ಟ್ ಟು ಸ್ಪೀಚ್ ಅಂತ ಹಾಕಿಬಿಟ್ಟು ಫಸ್ಟ್ನೇ ವೆಬ್ಸೈಟ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಇದನ್ನು ಫಸ್ಟ್ ಇಲ್ಲಿಂದ ಕಟ್ ಮಾಡ್ಕೊಳ್ಳೋಣ. ಓಕೆನಾ. ಕಟ್ ಮಾಡ್ಕೊಂಡಾದ್ಮೇಲೆ ಈಗ ನಾವು ಏನು ಇದು ಮಾಡಿದ್ವಿ ಓಕೆನಾ, ಅದನ್ನು ಕಾಪಿ ಮಾಡೋಣ. ಅಂದರೆ ChatGPTಯಿಂದ ಒಂದು ಮೋಟಿವೇಶನ್ ಸ್ಟೋರಿ ಮಾಡಿದ್ವಲ್ಲ ಅದನ್ನು. ಅದಾದಮೇಲೆ ಇಲ್ಲಿ ಕನ್ವರ್ಟ್ ಅಂತ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಕನ್ವರ್ಟ್ ಆಪ್ಷನ್ನು. ಸೊ ಸಿಂಪಲಿ ನಾವು ಕನ್ವರ್ಟ್ ಮೇಲೆ ಕ್ಲಿಕ್ನ ಮಾಡೋಣ. ಓಕೆ. ನಾವು ವಿದಿನ್ ಸೆಕೆಂಡ್ಸಲ್ಲಿ ನಮ್ಮದು ವಾಯ್ಸ್ ಏನಿದೆ ಅದು ಕನ್ವರ್ಟ್ ಆಗಿ ಬಂದುಬಿಡುತ್ತೆ. ಅದನ್ನು ನಾವು ಇಲ್ಲಿಂದ ಸಿಂಪಲಿ ಡೌನ್ಲೋಡ್ನ ಮಾಡ್ಕೊಳ್ಳೋಣ. ಓಕೆ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಈಗ ಫೈನಲಿ ವಾಯ್ಸು ಸಿಕ್ತು, ಒಂದು ಮೋಟಿವೇಶನ್ ಸ್ಟೋರಿನೂ ಸಿಗುತ್ತು. ಆ ಸ್ಟೋರಿಗೆ ಒಂದು ಸ್ವಲ್ಪ ವೀಡಿಯೋಸು ಸಿಕ್ತು, ಫ್ರೂಟ್ ವೀಡಿಯೋಸು. ನಾನು ಒಂಥರ ಡಿಫ್ರೆಂಟ್ ಟೈಪಲ್ಲಿ ವೀಡಿಯೋಸ್ ಮಾಡೋಕ್ಕೆ ನಿಮಗೆ ಒಂದು ಐಡಿಯಾ ಕೊಡ್ತಾ ಇರೋದು. ಓಕೆನಾ. ಅದಾದಮೇಲೆ ನಾವು ಕೈನ್ಮಾಸ್ಟರ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಕೆನಾ. ಓಪನ್ ಮಾಡ್ಕೊಂಡಾದ್ಮೇಲೆ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಶಾರ್ಟ್ದು ರಿಶ್ಯೂ ಏನಿದೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಅದಾದಮೇಲೆ ನಾವಿಲ್ಲಿ ವೀಡಿಯೋಸ್ ಏನು ಡೌನ್ಲೋಡ್ ಮಾಡಿದ್ವಿ ಅದನ್ನು ನಾವಿಲ್ಲಿ ಒಂದೊಂದಾಗಿ ಸೆಲೆಕ್ಟ್ನ ಮಾಡ್ಕೊಳ್ಳೋಣ. ಓಕೆನಾ. ಅದಾದಮೇಲೆ ಇದನ್ನು ನಾವು ಮ್ಯೂಟ್ ಮಾಡಬೇಕು. ಇದರದ್ದು ಸೌಂಡ್, ಒರಿಜಿನಲ್ ಸೌಂಡ್ ಏನಿದೆ ಅದು 0% ಮಾಡ್ಕೊಳ್ಳೋಣ. ಓಕೆನಾ. ಈ ಥರ 0% ಮಾಡ್ಕೊಳ್ಳಿ, ನೀವು ಚೆನ್ನಾಗಿರುತ್ತೆ. ಓಕೆನಾ ಗೈಸ್. ಅದು ಆದಮೇಲೆ ಈಗ ನಾವು ಏನು ಮಾಡಬೇಕು, ಇದರದ್ದು ನಾವು ಫಿಲ್ಟರ್ ಆ್ಯಡ್ ಮಾಡಬೇಕು. ಯಾಕಂದರೆ ನಾವು ಬೇರೆ ವಿಡಿಯೋ ತಗೊಂಡಿರೋದಲ್ವ, ಹಾಗಾಗಿ. ಸೊ ಸಿಂಪಲ್ ಇಲ್ಲಿ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ವಾಮ್ ಯಾವುದಾದ್ರೂ ಒಂದು ಫಿಲ್ಟರ್ನ ತಗೊಳ್ಳಿ, ಅದು ಫುಲ್ ಕಮ್ಮಿ ಮಾಡ್ಕೊಳ್ಳಿ. ಫುಲ್ ಅಂದರೆ ಲೈಕ್ 8% ಆ ಥರ ಇಡಿ. ಓಕೆನಾ. ಅದಾದಮೇಲೆ ಈ ವಿಡಿಯೋಗೂ ಸೇಮ್ ಪ್ರಾಸೆಸ್ಸು. ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ ಯಾವುದಾದ್ರೂ ಒಂದು ಫಿಲ್ಟರ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೋಬೋದು. ಓಕೆನಾ. ಸೊ ಜಾಸ್ತಿ ಡಾರ್ಕ್ ಫಿಲ್ಟರ್ ಏನು ಆ್ಯಡ್ ಮಾಡಬೇಡಿ, ಅದರದ್ದು ಕಮ್ಮಿ ಮಾಡ್ಕೊಳ್ಳಿ. ಫುಲ್ಲು ಡ್ಯೂರೇಷನ್ ಏನಿದೆ ನೋಡಿ ಈ ಥರ ಕಮ್ಮಿ ಮಾಡಿಕೊಂಡು ಇಟ್ಕೊಳ್ಳಿ. ಆಗ ನಮ್ಮದು ವೀಡಿಯೋ ಬಂದುಬಿಟ್ಟು ನಮ್ಮದಾಗುತ್ತೆ. ಓಕೆನಾ. ಅದಾದಮೇಲೆ ಈಗ ನಾವು ಆಡಿಯೋನ ಅದನ್ನು ಆ್ಯಡ್ ಮಾಡ್ತೀನಿ ನೋಡಿ. ಈ ಥರ ನಮ್ಮದು ಇಷ್ಟು ದೊಡ್ಡದು ಇದೆ. ನೀವು ಬೇಕಿದ್ರೆ ಇನ್ನೂ ದೊಡ್ಡದಾಗಿ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು. ಓಕೆನಾ. ಸೊ ನಾನು ಈ ವಿಡಿಯೋನ ಈ ಥರ ಕಟ್ ಮಾಡ್ಕೊತೀನಿ, ಚಿಕ್ಕದಾಗಿ ಮಾಡ್ಕೊತೀನಿ. ಓಕೆನಾ. ಈ ಥರ ಚಿಕ್ಕದಾಗಿ ಮಾಡಿಕೊಂಡ್ರೆ ಯಾಕೆ ನಮ್ಮದು ಆಡಿಯೋಗೂ ಅಡ್ಜಸ್ಟ್ ಆಗುತ್ತೆ. ನೀವು ಇದೇ ಅಂತ ಅಲ್ಲ, ಬೇರೆನೂ ಫೋಟೋಸ್ ಯಾವುದಾದ್ರೂ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಓಕೆನಾ. ಸೊ ಈಗ ನೋಡಿ ನಮ್ಮದು ಯಾವ ಥರ ಬರುತ್ತಂತ. ಅನೇಕ ಬಾರಿಯ ಸೋಲು, ಆದರೆ ಹಿಂದೆ ಸರಿಯದೆ ಮುಂದುವರಿದ, ಕೊನೆಗೂ ಕಠಿಣ ಪರಿಶ್ರಮ ವಿಜಯ ತರಿತು. ಓಕೆ ಗೈಸ್, ನೋಡಿದ್ರಲ್ಲ ಇಷ್ಟು. ನೀವು ಬೇಕಿದ್ರೆ ನೀವು ಈ ಥರ ವೀಡಿಯೋಸ್ಗಳು ಮಾಡ್ಬೋದು. ಇದು ಒಂದೇ ಅಂತ ಇಲ್ಲ, ನಾನು ಇಲ್ಲಿ 6 ಸೆಕೆಂಡ್ದು ಮಾತ್ರ ಮಾಡಿ ತೋರಿಸಿದ್ದೀನಿ. ನೀವು ಇನ್ನೂ ವೀಡಿಯೋಸ್ಗಳನ್ನ ಡೌನ್ಲೋಡ್ ಮಾಡಿಬಿಟ್ಟು ಇನ್ನೂ ಒಂದೆರಡು ಈ ಥರ ಮೋಟಿವೇಶನ್ದು ಒಂದು ವಿಡಿಯೋದಲ್ಲಿ ಈ ಥರ ಮೋಟಿವೇಶನ್ ನಾನೀಗ ಕ್ರಿಯೇಟ್ ಮಾಡಿದ್ದೀನಲ್ಲ, ಒಂದು 7 ಸೆಕೆಂಡ್ದು. ಸೊ ಈ ಥರ ನೀವು 4-5 4ರಿಂದ 5 ಏನಿದೆ ಮೋಟಿವೇಶನ್ ಸ್ಟೋರಿ, ಸಣ್ಣದು ಸ್ಟೋರಿ ಏನಿದೆ ಅದನ್ನು ಈ ಥರ ವಾಯ್ಸ್ ಓವರಲ್ಲಿ ಒಂದೇ ಸಲ ಕನ್ವರ್ಟ್ ಬೇಕಿದ್ದರೂ ಮಾಡ್ಕೋಬೋದು, ಇಲ್ಲ ಒಂದೊಂದಾಗಿ ಕನ್ವರ್ಟ್ ಬೇಕಿದ್ದರೂ ಮಾಡಿಕೊಂಡು ಈ ಥರ ವೀಡಿಯೋಸ್ಗಳನ್ನ ಆ್ಯಡ್ ಮಾಡಿ ವೀಡಿಯೋಸ್ನ ನೀವು ಮಾಡ್ಕೋಬೋದು. ಓಕೆನಾ ಗೈಸ್. ಶಾರ್ಟ್ ವೀಡಿಯೋ ನಮ್ಮದು ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಗೊತ್ತಾಯ್ತಲ್ಲ ಗೈಸ್ ಯಾವ ಥರ ಮಾಡೋದು ಏನು ಎತ್ತ ಅಂತ. ಇದಕ್ಕೆ ಬೇಕಿದ್ರೆ ನೀವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನೂ ಹಾಕ್ಬೋದು, ಆಗ ಇನ್ನೂ ಚೆನ್ನಾಗಾಗುತ್ತೆ. ಓಕೆನಾ ಗೈಸ್. ಅದಾದಮೇಲೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮಾಡ್ಕೊಂಡು ನೀವು ವೀಡಿಯೋಸ್ಗಳನ್ನ ಪೋಸ್ಟ್ ಮಾಡ್ಬೋದು. ಇದು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನೋಡಿ ಗೈಸ್, ಇಲ್ಲಿ ChatGPT ಅಲ್ಲಿ ತೋರಿಸ್ತೀನಿ.
ನೋಡಿ ನೀವು ಇಷ್ಟೂ ಒಂದು ಸಲ ಬೇಕಿದ್ದರೆ ಇದನ್ನು ಇಲ್ಲಿಂದ ಕಾಪಿ ಮಾಡಿಕೊಂಡು ಒಂದೇ ಸಲ ವಾಯ್ಸ್ನ ಜನ್ರೇಟ್ ಮಾಡ್ಕೊಳ್ಳಿ. ಜನ್ರೇಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಬಂದುಬಿಟ್ಟು ಪಾರ್ಟ್ ವೈಸ್ ನೀವು ಕಟ್ ಮಾಡಬೇಕು. ಓಕೆನಾ, ಪಾರ್ಟ್ ವೈಸು ಕಟ್ ಮಾಡಿಕೊಂಡು ಹಾಕಬೇಕು. ಓಕೆನಾ, ಈಗ ಇಷ್ಟಿದು ಒಂದು ವಾಯ್ಸ್ ಅಂದರೆ ಇಲ್ಲಿ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತಲ್ಲ, ಅದನ್ನು ಸ್ಪ್ಲಿಟ್ ಮಾಡಿಬಿಟ್ಟು ಮತ್ತೆ ಆ ಗ್ಯಾಪ್ನ ಕವರ್ ಅಪ್ ಮಾಡಿ. ಓಕೆನಾ ಗೈಸ್, ಅಂತೂ ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ನನಗೆ ಕಮೆಂಟಲ್ಲಿ ಕೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ ಬೇಕಿದ್ರೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ ಹೆಂಗೆ ಮಾಡೋದಂತ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.